ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶ ಸುಭಿಕ್ಷ ಆಗಿರಲಿ ಅಂತೇಳಿ ಅವರ ಕುಟುಂಬದವರು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಕಾರ್ಯಕ್ರಮ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವೇಣುಗೋಪಾಲು ಮತ್ತು ಅವರ ದಂಪತಿ, ಅವರ ಕುಟುಂಬದವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಶೃಂಗೇರಿಯಿಂದ ಪುರೋಹಿತರು ಬಂದು ಇವತ್ತು 101 ಕುಂಡಗಳ ಮುಖಾಂತರ ಇವತ್ತು ಏನು ಹೋಮ ಹವನಗಳು ನಡೀತಿದೆ. ಸತ್ಯವಿದ್ದಾಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲ ಕೂಡ ಹಿಂದೂಗಳಾಗಿ ಈ ಒಂದು ನಮ್ಮ ಧರ್ಮನ ಉಳಿಸ್ಬೇಕು, ಲೋಕ ಕಲ್ಯಾಣಕ್ಕಾಗಿ కార్యక్రమాలను ಮಾಡಬೇಕು. బ్రాహ్మణ దానాలు తర్వాత 20-25 మంది కన్యలు ఏకులమైన సరే 8 సంవత్సరాల లోపు ఉండేటువంటి వాళ్ళు కన్య పూజలు జరుగుతూ ఉంది. తర్వాత ఇప్పుడు 12:30కి ಮಹಾಮಂಗಳಾರತಿ ಈ రోజు ಜರುಗುತ್ತದೆ. ಯಾಗಗಳನ್ನ ನಡೆಸಬೇಕಾದ್ರೆ ನಮ್ಮ ಪೂರ್ವಿಕರು ಅಂದ್ರೆ ರಾಜರು, ಮಹಾರಾಜರು, ಹಾಗೆಯೇ ದೊರೆಗಳು ಈ ಒಂದು ಯಾಗಗಳನ್ನ ನಡೆಸ್ತಿದ್ರು. ಲೋಕ ಕಲ್ಯಾಣಾರ್ಥಕವಾಗಿ ಆ ಒಂದು ಯಜ್ಞಗಳನ್ನ ನಡೆಸ್ತಾ ಇದ್ರು. ಇದೀಗ ನವ ಭಾರತದಲ್ಲಿ ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರ ಅಂತ ಅನಿಸಿದ್ರು ಕೂಡ ನಮ್ಮ ಸಮಾಜದ ಮೇಲೆ ಇತರೆ ಸಂಸ್ಕೃತಿಗಳ ಪ್ರಭಾವವು ಬೀರ್ತಿದೆ ಎನ್ನಿಸುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತ ಆ ಒಂದು ಯಾಗ ಯಜ್ಞಾದಿಗಳನ್ನ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಇದೊಂದು IT-BT ಸಿಟಿ, ಇದೊಂದು ವೇಗವಾಗಿ ಬೆಳೀತಾ ಇರುವಂತ ಫ್ಯಾಷನ್ ಸಿಟಿ ಅಂತ ಎನಿಸಿದೆ. ಆ ಒಂದು ಪಟ್ಟಣಗಳಲ್ಲೂ ಕೂಡ ಈ ರೀತಿಯಾದಂತ ಸಹಸ್ರ ಚಂಡಿಕಾ ಮಹಾಯಾಗಗಳಂತ ಕಾರ್ಯಕ್ರಮಗಳನ್ನ ಆಚರಣೆ ಮಾಡುವಂತಹ ಆ ಒಂದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕೆಂಪು ದೊಮ್ಮಸಂದ್ರದ ಶ್ರೀ ಶಂಕರಾಚಾರ್ಯರ ಆಶ್ರಮದ ಆವರಣದಲ್ಲಿ, ಸೌಭಾಗ್ಯವತಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರ ಆ ಒಂದು ಕುಟುಂಬದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯುತ್ತಾ ಇದೆ. 2ನೇ ದಿನ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ರವರು, ಹಾಗೆಯೇ ಮಾಜಿ ಸಚಿವರು, ಹಾಲಿ ಶಾಸಕರು ಆಗಿರುವಂತಹ ಭೈರತಿ ಬಸವರಾಜ್ ರವರು, ಹಾಗೆಯೇ ಬಾಗೇಪಲ್ಲಿಯ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ C ಮುನಿರಾಜು ಹಾಗೂ ಇನ್ನಿತರೆ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಮಹಾಲಕ್ಷ್ಮಿ ಸರಸ್ವತಿಯ ಮಧ್ಯದಲ್ಲಿ ಚಾಮುಂಡಿಯ ಆ ಒಂದು ಮೂರ್ತಿಯನ್ನು ಕೂರಿಸಿ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಎಲ್ಲರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿಸಿದೆ. ಈ ಒಂದು ಚಂಡಿಕಾ ಯಾಗದಲ್ಲಿ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯಾಗ, ಶಕ್ತಿಶಾಲಿ ಅಪರೂಪದ ಯಜ್ಞಗಳಲ್ಲಿ ಇದೊಂದಾಗಿದೆ. ದುರ್ಗಾ ಸಪ್ತಶತಿಯ ದೇವಿಯ ಮಹಾತ್ಮೆಯನ್ನು 700 ಶ್ಲೋಕಗಳನ್ನ 1000 ಬಾರಿ ಪಠಿಸಿ ಅಗ್ನಿಯಲ್ಲಿ ಆಹುತಿ ನೀಡುವಂತ ಬೃಹತ್ ಧಾರ್ಮಿಕ ಕಾರ್ಯಕ್ರಮ. ಇದರಿಂದ ಸಮಾಜದಲ್ಲಿರ್ತಕ್ಕಂಥ ಅಡೆತಡೆಗಳ ನಿವಾರಣೆ ಆಗತ್ತೆ, ಶಕ್ತಿ ಮತ್ತು ಯಶಸ್ಸು ಲಭಿಸುತ್ತೆ, ಕರ್ಮಗಳ ಶುದ್ಧೀಕರಣ ಆಗತ್ತೆ, ವಿಘ್ನಗಳ ನಿವಾರಣೆ ಆಗತ್ತೆ, ಇತ್ಯಾದಿ ಒಳಿತುಗಳನ್ನ ಆಗತ್ತೆ. ಈ ಒಂದು ಸಹಸ್ರ ಚಂಡಿಕಾ ಮಹಾಯಾಗದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹೀಗೆ ಒಮ್ಮೆಲೆ 108 ಪುರೋಹಿತರು ಆ ಒಂದು ಯಜ್ಞ ಕುಂಡಗಳ ಮುಂದೆ ಶ್ಲೋಕಗಳನ್ನ ಪಠಿಸುತ್ತಾ ಈ ಯಜ್ಞವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ. ಇದು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಶ್ರೀ ಶಂಕರಾಚಾರ್ಯರ ಆಶ್ರಮದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮವು ಬಾಲ್ಡ್ವಿನ್ ವಿದ್ಯಾ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಎಲ್ಲವೂ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ. ಪ್ರತಿನಿತ್ಯವೂ ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. 7 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ರವರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಸಾವಿರಾರು ಪುರೋಹಿತರು, ಋಷಿ ಮುನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ದೇಶ ಸುಭಿಕ್ಷ ಆಗಿರಲಿ ಅಂಥೇಳಿ ಅವರ ಕುಟುಂಬದವರು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಕೆ ಮಾಡ್ತೀನಿ. ಕರ್ನಾಟಕದ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋಂಥ ಈಗ ಯಾಗ ಯಶಸ್ವಿ ಆಗಲಿ ಅಂತೇಳಿ ಹಾರೈಕೆ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತಿದೆ. ಆನೇಕಲ್ ಅಷ್ಟೇ ಅಲ್ಲದೆ ಪಕ್ಕದ ತಮಿಳುನಾಡು, ಆಂಧ್ರದಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಕರ್ನಾಟಕದ ಮೂಲೆಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಮಾಜಿ ಸಚಿವರು, ಹಾಲಿ KR-ಪುರಂನ ಶಾಸಕರಾಗಿರುವಂಥ ಬೈರತಿ ಬಸವರಾಜರವರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಬಗ್ಗೆ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ನೆಮ್ಮದಿ ಕೊಡುವಂಥ ಒಂದು ಕಾರ್ಯಕ್ರಮಗಳು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವೇಣುಗೋಪಾಲು ಮತ್ತು ಅವರ ದಂಪತಿ, ಅವರ ಕುಟುಂಬದವರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಭಗವಂತ ತಾಯಿ ಎಲ್ಲದಕ್ಕೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಕೂಡ ಆ ದೇವರ ದರ್ಶನ ಮಾಡಿ ಪುನೀತನಾಗಿದ್ದೇನೆ ಅಂತ ಹೇಳ್ತೀನಿ. ಅದೇ ವೇಣುಗೋಪಾಲ್ ಅವರು ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ. ವೇಣುಗೋಪಾಲ್ ಮತ್ತು ಅವ್ರ ಕುಟುಂಬದವರು ಈ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ತಾನೆ ಇರ್ತಾರೆ. ನಾನು ಅವ್ರ ಕುಟುಂಬಕ್ಕೆ ಆ ತಾಯಿ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಬಾಗೇಪಲ್ಲಿಯ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿ, ಹಾಲಿ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿ ಆಗಿರುವಂತಹ ಸಿ ಮುನ್ರಾಜ್ ಅವರು ಕೂಡ ಮಾತನಾಡಿದ್ದು ಹೀಗೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಆ ಒಂದು ನಮ್ಮ ಜನಾಂಗದ ನಾಯಕರಾದಂಥ ಸನ್ಮಾನ್ಯ ವೇಣುಗೋಪಾಲ್ ನಾಯ್ಡು ಅಣ್ಣವರ ಒಂದು ನೇತೃತ್ವದಲ್ಲಿ ಶತಚಂಡಿ ಯಾಗ ಅಂತ ಸುಮಾರು ಒಂದು 250ಕ್ಕಿಂತ ಹೆಚ್ಚು ಪುರೋಹಿತರನ್ನು ಕರೆಸಿ ಶೃಂಗೇರಿಯಿಂದ ಪುರೋಹಿತರು ಬಂದು ಇವತ್ತು 101 ಪುಂಡಗಳ ಮುಖಾಂತರ ಇವತ್ತು ಏನು ಹೋಮ ಹವನಗಳು ನಡೀತಾ ಇದೆ ಶತಚಂಡಿಯಾಗ. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲ ಕೂಡ ಹಿಂದೂಗಳಾಗಿ ಈ ಒಂದು ನಮ್ಮ ಧರ್ಮನ ಉಳಿಸ್ಬೇಕು, ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಾವೆಲ್ಲ. ಯಾಕೆಂದರೆ ಇವತ್ತು ಹೋಮ ಯಜ್ಞಗಳನ್ನು ನಾವು ಮಾಡಿದಾಗ ನಮ್ಮೆಲ್ಲ ಸಕಾಲಕ್ಕೆ ಮಳೆ ಬೆಳೆ, ರೈತರು ಎಲ್ಲ ಸುಭಿಕ್ಷವಾಗಿರ್ಬೇಕು. ಈ ಭಾಗದ ಜನರಿಗೆ ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಖುಷಿಯಿಂದ ಇವತ್ತು ಸಹಸ್ರಾರು ಜನ ಮಧ್ಯೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಭಾಗಿಯಾಗಿ ಒಂದು ಲಲಿತಾ ಸಹಸ್ರನಾಮ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ, ಮತ್ತೆ ತೇಜಸ್ವಿ ಸೂರ್ಯ ಅವರ ಒಂದು ಮಡದಿ ಅವರು ಕೂಡ ಒಂದು ಗಾಯನವನ್ನು ಕೂಡ ಇಟ್ಕೊಂಡಿದ್ರು. ಹರಿಕಥಾ ಒಂದು ಗಾಯನ ಕೂಡ ಇದೆ. ಪ್ರತಿದಿನ ಕೂಡ 8 ಗಂಟೆಯಿಂದ 12 ಗಂಟೆ ಮತ್ತು 4 ಗಂಟೆಯಿಂದ 12 ರಾತ್ರಿ 8 ಗಂಟೆವರೆಗೂ ಒಂದು ಹೋಮಗಳು ನಡೀತಾ ಇರುತ್ತೆ. ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕು. ಯಾಕೆಂದರೆ ನಮ್ಮ ಒಂದು ಧರ್ಮ ಇದು. ನಮ್ಮ ಧರ್ಮದಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲೂ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಈ ಒಂದು ಪುಣ್ಯ, ಈ ಒಂದು ನಾವು ಭಾಗವಹಿಸಿ ಕಾರ್ಯಕ್ರಮ ಮಾಡೋದಕ್ಕಿಂತ ಆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಭಾಗಿಯಾದರೆ ಅದು ಪುಣ್ಯ ನಮಗೂ ಸಿಗುತ್ತೆ, ಮಾಡಿದವ್ರಿಗಿಂತ ಜಾಸ್ತಿ ನಮಗೂ ಸಿಗುತ್ತೆ ಅಂತ ಒಂದು ನಂಬಿಕೆ. ಯಾಕೆಂದರೆ ನಮ್ಮ ವೇಣುಗೋಪಾಲ್ ನಾಯ್ಡು ಅವರು ಅನೇಕ ಒಂದು ಭಕ್ತಿಪೂರ್ವಕವಾಗಿ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಅವರು ಒಂದು ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕು, ಯಾವುದೇ ರಾಜಕೀಯ ಪಕ್ಷದ್ದಲ್ಲ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವ್ರು ಇರ್ಬೋದು, ನಮ್ಮ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವ್ರು ಇರ್ಬೋದು, ಮತ್ತು ಕೇಂದ್ರದ ಸಂಸದರಾದಂಥ PC ಮೋಹನ್ ಅವರು ಇರ್ಬೋದು, ಅನೇಕರು ನಮ್ಮ ಸ್ನೇಹಿತರಾದಂಥ ಶರಣು ತಳ್ಳಿಕೆರೆ ಅವರು ರಾಜ್ಯ ಕಾರ್ಯದರ್ಶಿಗಳು, ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಅನೇಕ ನಮ್ಮ ಜನಾಂಗದ ಕಾರ್ಯಕರ್ತರಿರ್ಬೋದು, ನಾಯಕರುಗಳಿರ್ಬೋದು, ಮಹಿಳೆಯರು ಅನೇಕರು ಬಂದು ಭಾಗವಹಿಸಿ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನು ಮನವಿಯನ್ನು ಮಾಡ್ಕೊತೀನಿ, ಪ್ರತಿಯೊಬ್ಬರು ಕೂಡ ಇನ್ನ 27ನೇ ತಾರೀಕುವರೆಗೂ ಕೂಡ ಪ್ರತಿದಿನ ನಡೀತಾ ಇರುತ್ತೆ. 26 ನೈಟ್ಗೆ ಲಾಸ್ಟ್ ಆಗುತ್ತೆ. ದಯವಿಟ್ಟು ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ಇಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಎಲ್ಲೂ ಸಿಗಲ್ಲ. ಯಾಕಂದರೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಈ ಒಂದು ಯಾಗವನ್ನು ನಾವೆಲ್ಲ ಕಣ್ತುಂಬಬೇಕು ಅಂದರೆ ನೀವೆಲ್ಲ ಕೂಡ ಭಾಗವಹಿಸಿ ನಿಮ್ಮ ಕಷ್ಟಗಳನ್ನು ಭಗವಂತನಿಗೆ ಮತ್ತು ಆ ದೇವಿಗೆ ಅರ್ಪಿಸಿ ನೀವೆಲ್ಲ ಒಂದು ಕಷ್ಟಗಳು ಈಡೇರ್ತವೆ. ಯಾಕಂದರೆ ನಾವೆಲ್ಲ ಕೂಡ ಹಿಂದೂಗಳಾಗಿ ಹುಟ್ಟಿದಾಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು, ಆ ಪುಣ್ಯವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅಂತ ಈ ಭಾಗದ ಎಲ್ಲ ಜನರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರು ಕೂಡ ಕಾರ್ಯಕ್ರಮದ ವಿವರಣೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ.
సహస్ర చండీ మహాయాగానికి రెండవ రోజు. నిన్న స్టార్ట్ అయింది అక్షయ తృతి, ఈరోజు శంకర జయంతి, రేపు రామానుజుల జయంతి, నిన్న బసవ జయంతి. ముగ్గురు మహనీయులు పుట్టినటువంటి 3 రోజుల్లో నిన్న బసవ జయంతి, మహానుభావుడు కర్ణాటకలో పుట్టినాడు. ఆయన జయంతి అక్షయ తృతి ఆ రోజు స్టార్ట్ చేశాము. నిన్న చాలా బాగా జరిగింది. ఈరోజు తెల్లవారుజామున సుప్రభాత సేవ నుండి మళ్ళీ సంకల్ప సేవలైంది. ప్రతి ఒక్కరూ వచ్చినటువంటి కుటుంబ సమేతంగా సంకల్పం చేసే అవకాశాన్ని పెట్టినాము. తర్వాత 108 హోమగుండాల్లో సహస్ర చండీ యాగం జరుగుతూ ఉంటుంది. 108 పురోహితులు, 150 మంది పురోహితులు వేద పారాయణ పఠనం జరుగుతుంది. అది జరుగుతూ ఉంటుంది. అదైన తర్వాత సుహాసిని పూజ, అంటే దంపతి పూజ, సుహాసిని పూజ, కన్య పూజ అని 3 జరుగుతుంది. ఇప్పుడు అది జరుగుతుంది. వృద్ధ బ్రాహ్మణ దంపతులు 3 దంపతులకు పెట్టి పూజ చేసి, పాద పూజ చేసి వస్త్రదానం అంతా ఇస్తాము. తర్వాత సుహాసిని పూజ అంటే రోజుకు 25 మంది బ్రాహ్మణ స్త్రీలు ముత్తైదులను పూజ చేసి వాళ్ళకి మనమేమి వస్త్రదానము, ఎటెటు దానాలు అన్నీ ఉన్నాయి, బ్రాహ్మణులు ఇస్తారు, ఆ దానాలు ఇస్తాము. తర్వాత 20-25 మంది కన్యలు, ఏ కులమైనా సరే 8 సంవత్సరాల లోపల ఉండేటువంటి వాళ్ళు కన్య పూజలు జరుగుతూ ఉంది. తర్వాత ఇప్పుడు 12:30కి మహామంగళారతి ఈరోజు జరుగుతుంది. తర్వాత ఈవినింగ్ 4:30కి హోమం స్టార్ట్ అవుతుంది. 7 గంటల వరకు ఉంటుంది. 108 గుండెలు హోమం జరుగుతుంది. మళ్ళీ పారాయణం 150 మంది జరుగుతూ ఉంటారు. మళ్ళీ సుమారు 5 గంటల నుండి 6 గంటలకి లలిత సహస్రనామం అంట దాదాపు 400 మంది స్త్రీలు కూర్చొని మహామేరు చక్రం ఇస్తాం మేము. వాళ్ళు కుంకుమార్చన చేసి అది హారతి అయిన తర్వాత వాళ్ళ ఇంటికి కుంకుమతో సమేతంగా చక్రాల సమేతంగా వాళ్ళ ఇంట్లో పెట్టుకొని పూజ చేయమని ఇస్తాం. తదనంతరము ఈరోజు ప్రత్యేకంగా మన ఆంధ్రప్రదేశ్లో తెలుగులో చాలా ప్రత్యేకమైనటువంటి ఒక ఆమె జమునా శ్రీనివాసని, ఆమె చేత తెలుగులో హరికథ జరగబడుతుంది. ఇక్కడ వేలాంతర మంది వస్తారు. నిన్న ನಮ್ಮ తేజస్వి సూర్య అవర శ్రీమతి ఆమె వచ్చినారు, సంగీత కచేరీ చేసినారు. వేల మంది లేచి నిలబడుకుని నృత్యము, డ్యాన్సులు చేశారు. సో ఈరోజు మన తెలుగులో శ్రీమతి జమునా శ్రీనివాసన్ చేతిలో మనం హరికథ కాలక్షేపం జరగబడుతుంది. ఇలాగ రోజుకు ఒక్కొక్క రోజు జరుగుతుంది. రేపు ఎల్లుండికి మన శ్రీపీఠం, కాకినాడ శ్రీపీఠం పీఠాధిపతులైనటువంటి పరిపూర్ణానంద స్వాములు వస్తారు. మళ్ళీ మన ఇంకొక పరిపూర్ణానంద స్వాములు వ్యాసపీఠం ఎక్కడ, రేణిగుంట, ఇప్పుడు ఆ ఎయిర్పోర్ట్ ఉంది కదా అక్కడ పక్కన, అక్కడ రేణిగుంట వాళ్ళు వస్తారు. 2 పరిపూర్ణానంద స్వాములు వస్తారు. తెలుగులో ప్రవచనాలు ఉంటుంది 2 రోజులు. తదనంతరము భరతనాట్యం ఉంటుంది. ఒక్కరోజు మా కులదైవమైనటువంటి యోగినారాయణ యతీంద్రులు భజనలు ఉంటుంది. ఇలాగా 6 రోజులు జరిగి 7వ రోజు 26వ తారీఖు తెల్లవారున 7 గంటల మందికి ఇన్ని రోజులు జపం చేసినటువంటి వేద పండితులు, గణపాఠులు అంటారు వాళ్ళు. మనం ఎక్కడంటే డాక్టర్, ఇంజనీర్ అంటామో వాళ్ళని వేద పండితులని గణపాఠి అంటారు. సో వాళ్ళతో హోమం జరుగుతుంది. సహస్ర చండీ యాగము చాలా పెద్దగా జరుగుతుంది. ఏమంటే 1000 కేజీలు బియ్యంతో ప్రసాదం చేసి హోమంలో చేస్తారు, హోమానికి అర్పం చేస్తారు. అలా చేసి లాస్ట్ రోజు 26వ తారీఖు నాడు మధ్యాహ్నము మహాపూర్ణాహితి జరిగి 7 రోజులు సమాప్తి అవుతుంది. ఈ మహాసత్య సహస్ర చండికా మహాయాగాన్ని చేయడము చాలా కష్టంగా ఉంటుంది. అన్నీ ఏదో భగవంతుని కృప నుండి మాకి, మా కుటుంబానికి, మేము న్యూ బాల్విన్ విద్యా సంస్థలు అనేటువంటి సంస్థలు నడిపే మా కుటుంబానికి ఇటువంటి పెద్ద యాగాన్ని చేసేటువంటి అవకాశాన్ని ఆ పరమాత్ముడు ఇచ్చిండాడు. ఎంతోమంది డైలీ వేలాంతర భక్తులు వస్తూ ఉన్నారు. 25-30 వేల మంది తెల్లవారు నుండి రాత్రి వరకు విచ్చేసి ఇక్కడ ప్రసాదం చూసుకొని పోతుంటారు. మళ్ళీ ఇప్పుడు మీ ముఖాంతరం ఏం చెప్పేదంటే ఇంకా 5 రోజులు ఉంటుంది కాబట్టి దయచేసి భక్తులందరూ వచ్చి విచ్చేసి ఈ యొక్క ఎప్పుడు అద్భుతమైనటువంటి నభూతో నా భవిష్యత్ అంటారు కదా, అలాంటి అద్భుతమైనటువంటి కార్యాన్ని వీక్షించి ప్రసాదాన్ని భక్షించి దేవి కృపకి పాత్రలు కావాలని భక్తుల్ని విన్నపం చేసుకుంటున్నాను.
ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಶ್ರದ್ಧಾ ಭಕ್ತಿಗಳಿಂದ ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಮತ್ತು 7 ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೋಮವಾರದಿಂದ ಭಾನುವಾರ ಮಧ್ಯಾಹ್ನಕ್ಕೆ ಮಹಾಪೂರ್ಣಾಹುತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಆ ಭಗವಂತನ ಕೃಪೆಗೆ, ಅಂದ್ರೆ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಒಂದು ಯಜ್ಞವನ್ನು ನಡೆಸ್ತಾ ಇರ್ತಕ್ಕಂತಹ ಡಾಕ್ಟರ್ ವೇಣುಗೋಪಾಲ್ ಅವರು ಪ್ರಾರ್ಥಿಸುತ್ತಿದ್ದಾರೆ.